ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪೋಸ್ಟರ್. ಇವತ್ತು ನಾವು ತೆಲುಗು ಹಾರರ್ ಕಾಮಿಡಿ ಮೂವಿ ಬಕಾಸುರನ್ ರೆಸ್ಟೋರೆಂಟ್ನ ನೋಡೋಣ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಬ್ಬ ಸಾಧುನ ತೋರಿಸ್ತಾರೆ. ಈತ ಶಿವನ ಆರಾಧನೆ ಮಾಡ್ತಿರ್ತಾನೆ. ಇದರಿಂದ ಈತನ ಪಂಚಚಕ್ರಗಳು ಜಾಗೃತವಾಗಿ ಶಿವ ಇವನನ್ನ ತನ್ನತ್ರ ಕರೀತಾನೆ. ಆಗ ಆ ಸಾಧು ತಾನು ಶಿವನ ಪಾದ ಸೇರೋ ಮುಂಚೆ ತನ್ನ ಒಬ್ಬ ಸೇವಕ ಕಾಸಿಮಲಿನ ಕರೆದು, ನೀನು ನನಗೆ ತುಂಬಾ ಸೇವೆ ಮಾಡಿದ್ದೀಯಾ, ಅದಕ್ಕೆ ನಾನು ಈ ಭೂಪ್ರಪಂಚವನ್ನ ಬಿಟ್ಟು ಹೋಗೋ ಮುಂಚೆ ನಿನಗೆ ಏನು ವರ ಬೇಕು ಕೇಳ್ಕೊ ಅಂತ ಹೇಳ್ತಾನೆ. ಅದಕ್ಕೆ ಆ ಸೇವಕ ನನಗೆ ಮಂತ್ರವಿದ್ಯೆಗಳು ಕಲಿಬೇಕು ಅಂತ ಹೇಳ್ತಾನೆ. ಆಗ ಆ ಸಾಧು ಏನೋ ಮಂತ್ರ ಹೇಳಿದಾಗ ಅವನ ಕೈಯಲ್ಲಿ ಒಂದು ಪುಸ್ತಕ ಬರುತ್ತೆ. ಸಾಧು ಅವನಿಗೆ, ಈ ಪುಸ್ತಕವನ್ನ ನೀನು ಒಳ್ಳೆದಕ್ಕೆ ಯೂಸ್ ಮಾಡಿದ್ರೆ ನಿನಗೆ ಒಳ್ಳೆದಾಗುತ್ತೆ, ಆದ್ರೆ ಕೆಟ್ಟದಕ್ಕೆ ಯೂಸ್ ಮಾಡಿದ್ರೆ ಇದೇ ನಿನ್ನ ಸಾವಿಗೆ ಕಾರಣವಾಗುತ್ತೆ ಅಂತ ಹೇಳ್ತಾನೆ. ಈಗ ಸಾಧು ಜೀವಸಮಾಧಿ ಆದ್ಮೇಲೆ ಕಾಸಿಮಲಿ ಆ ಮಂತ್ರತಂತ್ರದ ಪುಸ್ತಕದಿಂದ ಅಮರನಾಗ್ಬೇಕಂತ ಒಂದು ದೇವಿಯ ಪೂಜೆ ಮಾಡ್ತಿರ್ತಾನೆ. ಆದ್ರೆ ಅಚಾನಕ್ ಆಗಿ ಆತ ಸತ್ತೋಗ್ತಾನೆ ಮತ್ತು ಆತ ಪೂಜೆ ಮಾಡ್ತಿದ್ದ ಆ ಬಂಗಲೆಯ ಡೋರ್ ಕ್ಲೋಸ್ ಆಗುತ್ತೆ. ಇಲ್ಲಿಂದ ಕೆಲವು ವರ್ಷಗಳ ನಂತರದ ಸಮಯ ತೋರಿಸ್ತಾರೆ. ಇಲ್ಲಿ ನಮಗೆ ಪರಮೇಶನ ತೋರಿಸ್ತಾರೆ. ಈತ ಬಿಂದಾಸ್ ಬ್ಯಾಚುಲರ್ ಅನ್ನೋ ಯೂಟ್ಯೂಬ್ ಚಾನೆಲ್ ನ ರನ್ ಮಾಡ್ತಿರ್ತಾನೆ. ಪರಮೇಶ್ ಮತ್ತು ಆತನ ಸ್ನೇಹಿತ ಒಂದು ಬಂಗಲೆಗೆ ಬರ್ತಾರೆ. ಆಕ್ಚುಲಿ ಇವರು ಹಾಂಟೆಡ್ ಪ್ಲೇಸ್ ಗಳನ್ನ ವಿಡಿಯೋ ಮಾಡಿ ಚಾನೆಲ್ ನಲ್ಲಿ ಅಪ್ಲೋಡ್ ಮಾಡ್ತಿರ್ತಾರೆ. ಇವರು ಆ ಬಂಗಲೆ ಒಳಗೆ ಹೋದಾಗ ಅವರಿಗೆ ವಿಚಿತ್ರವಾದ ಅನುಭವಗಳಾಗುತ್ತೆ. ಅಲ್ಲಿ ವಸ್ತುಗಳು ಬೀಳುತ್ತಿರ್ತವೆ, ಕರ್ಕಶ ಶಬ್ದಗಳು ಬರ್ತಿರುತ್ತೆ. ಇವರು ಇದೆಲ್ಲ ಘಟನೆ ನೋಡಿ ಭಯಪಡ್ತಿದ್ದಾಗ ಅಲ್ಲಿ ಒಂದು ಹುಡುಗಿ ದೆವ್ವ ಇವರ ಮುಂದೆ ಬರುತ್ತೆ. ಇದರಿಂದ ಇವರು ಭಯಪಟ್ಟು ಹೊರಗೆ ಬರ್ತಾರೆ. ಇದೆಲ್ಲ ಯೂಟ್ಯೂಬ್ ನಲ್ಲಿ ಲೈವ್ ಹೋಗ್ತಿರುತ್ತೆ. ಆದ್ರೆ ಇವರು ಹೊರಗೆ ಬರುವಾಗ ಅಲ್ಲಿ ಪಕ್ಕದಲ್ಲಿ ಕೂತಿದ್ದ ತಮ್ಮ ಇಬ್ಬರು ಫ್ರೆಂಡ್ಸ್ ಮೇಲೆ ಕ್ಯಾಮೆರಾ ಹೋಗುತ್ತೆ. ಇವರು ದೆವ್ವದ ವೇಷ ಹಾಕೊಂಡು ಕೂತಿರ್ತಾರೆ. ಇದರಿಂದ ಸಬ್ಸ್ಕ್ರೈಬರ್ಗೆ ಇದೆಲ್ಲ ನಾಟಕ ಅಂತ ಗೊತ್ತಾಗಿ ಚಾನಲ್ ಬಿಟ್ಟು ಹೋಗ್ತಿರ್ತಾರೆ. ಈಗ ಸ್ಟೋರಿ 10 ದಿನಗಳ ಮುಂಚೆ ಶಿಫ್ಟ್ ಆಗುತ್ತೆ. ಇಲ್ಲಿ ನಮಗೆ 5 ಜನ ಫ್ರೆಂಡ್ಸ್ ನ ತೋರಿಸ್ತಾರೆ. ಇವರು ಹೈದರಾಬಾದ್ ನಲ್ಲಿರ್ತಾರೆ. ಇದರಲ್ಲಿ ಮೇನ್ ಪರಮೇಶ್. ಈತ ಹೈದರಾಬಾದ್ ನ ಒಂದು IT ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾನೆ. ಈತನ ಮ್ಯಾನೇಜರ್ ಸಣ್ಣ ಪುಟ್ಟ ತಪ್ಪುಗಳಿಗೆ ಇವನನ್ನ ಬೈತಿರ್ತಾನೆ. ಇದರಿಂದ ಪರಮೇಶ್ ಕೆಲಸ ಬಿಡಬೇಕು ಅನ್ಕೋತಾನೆ. ಆದ್ರೆ ಮನೆ ಜವಾಬ್ದಾರಿಯಿಂದ ಬಿಡೋಕಾಗ್ತಿರಲ್ಲ. ಇನ್ನು ಎರಡನೆಯವನು ವಾಮನ್. ಈತ ಒಬ್ಬ ಸ್ಟೋರಿ ರೈಟರ್ ಆಗಿರ್ತಾನೆ. ಒಂದಲ್ಲ ಒಂದು ದಿನ ಒಳ್ಳೆ ಡೈರೆಕ್ಟರ್ ಆಗ್ಬೇಕಂತ ಅಂದುಕೊಂಡಿರ್ತಾನೆ. ಇನ್ನು ಮೂರನೆಯವನು ಸಾಯಿ. ಈತ ಲವ್ ಫೇಲರ್ ಆಗಿರ್ತಾನೆ. ಈತನ ಕೆಲಸ ಫುಲ್ ಡೇ ಕುಡಿಯೋದು ಮತ್ತು ತನ್ನ ಎಕ್ಸ್ ನ ನೆನಪು ಮಾಡ್ಕೊಳ್ಳೋದು. ಇನ್ನು ಕೊನೆಯದಾಗಿ ಭಾರ್ಗವ್ ಮತ್ತು ಬಾಲಿ. ಇವರಿಬ್ಬರು ಅನಾಥರಾಗಿರ್ತಾರೆ. ಪರಮೇಶ್ ಮನೆಗೆ ಬಂದಾಗ ಇವರು ಮನೇನ ಅಸ್ತವ್ಯಸ್ತ ಮಾಡಿರ್ತಾರೆ. ಇದರಿಂದ ಪರಮೇಶ್ ಇವರ ಮೇಲೆ ಕೋಪ ಮಾಡ್ತಾನೆ. ಅದಕ್ಕೆ ಇವರು ಯಾಕೋ ಇವತ್ತು ಪರಮೇಶ್ ಮೂಡ್ ಸರಿಗಿಲ್ಲ ಅಂತ ಅವತ್ತು ರಾತ್ರಿ ಕುಡಿಯೋ ಪ್ಲಾನ್ ಮಾಡ್ತಾರೆ. ಇಲ್ಲಿ ಪರಮೇಶ್ ತಾನು ಕೆಲಸದಲ್ಲಿ ಅನುಭವಿಸುತ್ತಿದ್ದ ಪ್ರಾಬ್ಲಮ್ ಬಗ್ಗೆ ಹೇಳ್ತಾನೆ. ಆಗ ಅವರು ಸುಮ್ಮನೆ ಕೆಲಸ ಬಿಟ್ಬಿಡು, ಬೇರೆ ಏನಾದ್ರೂ ಮಾಡೋಣ ಅಂತ ಹೇಳ್ತಾರೆ. ಅದಕ್ಕೆ ಪರಮೇಶ್, ನಾನು ಮೊದಲೇ ಅದರ ಬಗ್ಗೆ ಯೋಚನೆ ಮಾಡಿದೆ. ಇಷ್ಟೆಲ್ಲ ಓದಿ ಬರೀ 30,000ಗಾಗಿ ದುಡಿಯೋದು ನನಗೂ ಇಷ್ಟ ಇಲ್ಲ. ಆದ್ರೆ ನಾನು ಮಾಡ್ಬೇಕಂದಿರೋ ರೆಸ್ಟೋರೆಂಟ್ ಬಿಸ್ನೆಸ್ಗೆ 50 ಲಕ್ಷ ಬೇಕು. ಅದನ್ನ ನಾನು ಎಲ್ಲಿಂದ ತರಲಿ ಅಂತ ಹೇಳ್ತಾನೆ. ಆಗ ವಾಮನ್ ಪರಮೇಶ್ಗೆ, ನೀನು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡು, ಅದರಲ್ಲಿ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ, ಯೂಟ್ಯೂಬ್ ನಲ್ಲಿ ತುಂಬಾ ದುಡ್ಡಿದೆ ಅಂತ ಹೇಳ್ತಾನೆ. ಇದರಿಂದ ಪರಮೇಶ್ ಏನು ಆಲೋಚನೆ ಮಾಡದೆ ಸರಿ ಅಂತ ಹೇಳ್ತಾನೆ. ಈಗ ಇವರು ಊಟ ಮಾಡೋಕೆ ಪಕ್ಕದಲ್ಲಿದ್ದ ಒಂದು ಹೋಟೆಲ್ಗೆ ಹೋಗ್ತಾರೆ. ಆದ್ರೆ ಈ ಹೋಟೆಲ್ ಓನರ್ ತುಂಬಾ ಜಿಪುಣ ಆಗಿರ್ತಾನೆ. ಇವನ ಹೋಟೆಲ್ ನಲ್ಲಿ ಊಟ ಕ್ವಾಲಿಟಿ ಇರಲ್ಲ ಮತ್ತು ಈತ ಕಸ್ಟಮರ್ ಜೊತೆ ಸರಿಯಾಗಿ ಮಾತಾಡ್ತಿರಲ್ಲ. ಏಕೆಂದರೆ ಈ ಏರಿಯಾದಲ್ಲಿ ಇವನ ಹೋಟೆಲ್ ಬಿಟ್ರೆ ಬೇರೆ ಹೋಟೆಲ್ ಇರಲ್ಲ. ಅದಕ್ಕೆ ಪರಮೇಶ್, ನಾನು ಹೋಟೆಲ್ ತೆಗೆದ್ರೆ ಒಳ್ಳೆ ಕ್ವಾಲಿಟಿ ಊಟ ಕೊಡ್ತೀನಿ ಅಂತ ಹೇಳ್ತಾನೆ. ಈಗ ಸ್ಟೋರಿ ಪ್ರೆಸೆಂಟ್ ಡೇಗೆ ಬರುತ್ತೆ. ಇವರು ಯೂಟ್ಯೂಬ್ ಚಾನಲ್ ವಿಡಿಯೋ ಮಾಡೋಕೆ ಆ ಒಂದು ಹಾಂಟೆಡ್ ಬಂಗಲೆಗೆ ಬರ್ತಾರೆ. ಆದ್ರೆ ಇವರ ಫಸ್ಟ್ ವಿಡಿಯೋನೇ ಫ್ಲಾಪ್ ಆಗುತ್ತೆ. ಇದರಿಂದ ಪರಮೇಶ್ ಇವರನ್ನೆಲ್ಲ ಬೈತಾನೆ. ಆದ್ರೆ ಅವರು ಒಬ್ಬರ ಮೇಲೆ ಒಬ್ಬರು ಬ್ಲೇಮ್ ಹಾಕ್ತಾರೆ. ಆದ್ರೆ ಅದು ಫೇಕ್ ವಿಡಿಯೋ ಆದ್ರೂ ಸ್ವಲ್ಪ ಜನಕ್ಕೆ ಅದು ತುಂಬಾ ವೈರಲ್ ಆಗುತ್ತೆ. ಇದರಿಂದ ಇವರಿಗೆ ಯೂಟ್ಯೂಬ್ ನಿಂದ 5,000 ರೂಪಾಯಿ ಬರುತ್ತೆ. ಅದಕ್ಕೆ ಪರಮೇಶ್ ಈ ಬಾರಿ ಫೇಕ್ ವಿಡಿಯೋ ಮಾಡದೆ ರಿಯಾಲಿಟಿಯಲ್ಲಿ ಹಾಂಟೆಡ್ ಆದ ಜಾಗನ ಶೂಟ್ ಮಾಡೋಣ ಅಂತ ಡಿಸೈಡ್ ಮಾಡ್ತಾರೆ. ಅದಕ್ಕೆ ಇವರು ಆಂಧ್ರದಲ್ಲಿ ಬೆಸ್ಟ್ ಹಾಂಟೆಡ್ ಪ್ಲೇಸ್ ಯಾವುದು ಅಂತ ಸರ್ಚ್ ಮಾಡ್ತಾರೆ. ಆಗ ಅವರಿಗೆ ಕಾಸಿಮಲಿ ಬಂಗಲೆ ಬಗ್ಗೆ ಗೊತ್ತಾಗುತ್ತೆ. ಇಲ್ಲಿವರೆಗೆ ಯಾರು ಅದರ ಬಗ್ಗೆ ವಿಡಿಯೋ ಮಾಡಿರಲ್ಲ. ಅದಕ್ಕೆ ಪರಮೇಶ್, ಇದರ ಬಗ್ಗೆ ವಿಡಿಯೋ ಮಾಡಿದ್ರೆ ನಮ್ಮ ವಿಡಿಯೋ ವೈರಲ್ ಆಗೋದು ಪಕ್ಕ, ಸೊ ನಾವು ಅಲ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡ್ತಾರೆ. ಆಮೇಲೆ ಇವರು ಒಂದು ವ್ಯಾನ್ ತಗೊಂಡು ಆ ಬಂಗಲೆಗೆ ಬರ್ತಾರೆ. ಇಲ್ಲಿ ಇವರು ಬಂಗಲೆ ಒಳಗೆ ಹೋಗ್ತಾರೆ. ಇಲ್ಲಿ ಇವರಿಗೆ ಹಳೆ ಕಾಲದ ಪೇಂಟಿಂಗ್ಸ್, ಕಾಸಿಮಲಿ ಮಾಡಿದ ಶುದ್ರ ಪೂಜೆಯ ಜಾಗ ಎಲ್ಲ ಕಾಣುತ್ತೆ. ಇವರು ವ್ಯೂವರ್ಸ್ಗೆ ಒಂದೊಂದಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಆಗ ಅವರಿಗೆ ಒಂದು ಬುಕ್ ಸಿಗುತ್ತೆ. ಅದು ಆ ಸಾಧು ಕಾಸಿಮಲಿಗೆ ಕೊಟ್ಟ ಅದೇ ಬುಕ್ ಆಗಿರುತ್ತೆ. ಇವರು ಅದನ್ನ ತಗೊಂಡು ಮನೆಗೆ ಬರ್ತಾರೆ. ಇವರು ಮನೆಗೆ ಬಂದ ಮೇಲೆ ವಿಡಿಯೋನ ಅಪ್ಲೋಡ್ ಮಾಡ್ತಾರೆ. ಆದ್ರೆ ವ್ಯೂವರ್ಸ್ ಈ ಟೈಮ್ ಕೂಡ ಫೇಕ್ ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ ಅಂದುಕೊಂಡು ಕಾಮೆಂಟ್ ಸೆಕ್ಷನ್ ನಲ್ಲಿ ತುಂಬಾ ಬೈತಾರೆ. ಇದರಿಂದ ಇವರು ನಾವು ಮಾಡಿದ ತಪ್ಪಿಂದ ಈಗ ಎಷ್ಟೇ ರಿಯಲ್ ವಿಡಿಯೋ ಮಾಡಿದ್ರು ಜನ ನಮ್ಮನ್ನ ನಂಬಲ್ಲ, ಅದಕ್ಕೆ ಈಗಿಂದ ವಿಡಿಯೋ ತೆಗೆಯೋದು ಬೇಡ ಅಂತ ಡಿಸೈಡ್ ಮಾಡ್ತಾರೆ. ಇವರು ಮಾತಾಡ್ತಿರುವಾಗ ಇವರಿಗೆ ಸಿಕ್ಕ ಕಾಸಿಂ ಬುಕ್ ಕೆಳಗೆ ಬೀಳುತ್ತೆ. ಇವರು ಹೌದು, ಈ ಬುಕ್ ಅಲ್ಲಿ ಏನಿದೆ ಅಂತ ಓಪನ್ ಮಾಡಿ ನೋಡ್ತಾರೆ. ಆಗ ಅವರಿಗೆ ಇದು ಶುದ್ರ ಪೂಜೆಗಳ ಬುಕ್ ಅಂತ ಗೊತ್ತಾಗುತ್ತೆ. ಇವರು ಅದರಲ್ಲಿ ಇದ್ದ ಫಸ್ಟ್ ಪೇಜ್ ಓದ್ತಾರೆ. ಅದರಲ್ಲಿ ಈ ರೀತಿ ಬರೆದಿರುತ್ತೆ: ಕಾರ್ತಿಕ ಶುಕ್ಲ ಪಕ್ಷದ ದಿನ ಸೂರ್ಯಾಸ್ತದ ಸಮಯದಲ್ಲಿ ಮೊದಲು ಕಾಣೋ ಒಂದು ಹಸುವಿಗೆ ಒಂದು ದಿವ್ಯವಾದ ಬೆಕ್ಕನ್ನ ತೋರಿಸಿದರೆ ಅದು ಸಂತೋಷದಿಂದ ಕಣ್ಣೀರು ಹಾಕುತ್ತೆ. ಆಗ ಬಂದ ಆ ಕಣ್ಣೀರನ್ನ ನಮ್ಮ ಕಣ್ಣಿಗೆ ಹಚ್ಕೊಂಡ್ರೆ ದೇವಿ ಪ್ರತ್ಯಕ್ಷವಾಗಿ ಬೇಡಿದ ವರ ಕೊಡ್ತಾಳೆ ಅಂತ ಬರೆದಿರುತ್ತೆ. ಅದಕ್ಕೆ ಎಲ್ಲರೂ ಇದು ತುಂಬಾ ಈಸಿ ಆಗಿದೆ, ಇದನ್ನ ಮಾಡೋಣ ಅಂತ ಹೇಳ್ತಾರೆ.
ಆದ್ರೆ ಪರಮೇಶ್ ಇದೆಲ್ಲ ಮೂಢನಂಬಿಕೆ, 21ನೇ ಶತಮಾನದಲ್ಲೂ ಇದೆಲ್ಲ ನಂಬ್ತೀರಾ ಅಂತ ಕೇಳ್ತಾನೆ. ಆದ್ರೆ ಎಲ್ಲರೂ ಸೇರಿ ಪರಮೇಶ್ನ ಒಪ್ಪಿಸ್ತಾರೆ. ಅದಕ್ಕೆ ಪರಮೇಶ್ ಕೂಡ ಒಪ್ಕೋತಾನೆ. ಈಗ ಇವರು ಒಂದು ಬೆಕ್ಕು ತಗೊಂಡು ಹಸುವಿನ ಹತ್ರ ಹೋಗ್ತಾರೆ. ಆದ್ರೆ ಎಷ್ಟೇ ಹೊತ್ತಾದರೂ ಆ ಬೆಕ್ಕು ಅಳೋದಿಲ್ಲ. ಆಗ ಅಲ್ಲೇ ಒಂದು ಕಲ್ಲಿನ ಮೇಲೆ ಇದ್ದ ಸನ್ಯಾಸಿ ನಗ್ತಿರ್ತಾನೆ. ಇವರು ಆತನಿಗೆ ಯಾಕೆ ನಗ್ತೀಯಾ ಅಂತ ಕೇಳ್ತಾರೆ. ಆಗ ಆತ ನೀವು ಮಂತ್ರಶಕ್ತಿ ಪ್ರಯೋಗ ಮಾಡ್ತಿದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ಅವರು ಅದು ನಿಮಗೆ ಹೇಗೆ ಗೊತ್ತು ಅಂತ ಕೇಳ್ತಾರೆ. ಅದಕ್ಕೆ ಸನ್ಯಾಸಿ ನಾನು ಸ್ಮಶಾನದಲ್ಲಿ ಇರುವವನು, ನನಗೆ ಅದರ ಬಗ್ಗೆ ಗೊತ್ತಿರಲ್ವಾ ಅಂತ ಹೇಳ್ತಾನೆ. ಇಲ್ಲಿ ಸನ್ಯಾಸಿ ಅವರಿಗೆ ಇದು ಸಾಮಾನ್ಯ ಬೆಕ್ಕಿಂದ ಸಾಧ್ಯವಿಲ್ಲ, ಇದಕ್ಕೆ ದಿವ್ಯ ಬೆಕ್ಕು ಬೇಕು ಅಂತ ಹೇಳ್ತಾನೆ. ಆದ್ರೆ ತುಂಬಾ ವರ್ಷಗಳಿಂದ ಆ ಬೆಕ್ಕು ಯಾರಿಗೂ ಸಿಕ್ಕಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅವರು ಆ ಬೆಕ್ಕು ಸಿಕ್ಕರೆ ಏನಾಗುತ್ತೆ ಅಂತ ಕೇಳ್ತಾರೆ. ಅದಕ್ಕೆ ಸನ್ಯಾಸಿ ಆ ಬುಕ್ಕಲ್ಲಿ ಏನು ಬರೆದಿದನೋ ಅದೇ ನಡೆಯುತ್ತೆ ಅಂತ ಹೇಳ್ತಾನೆ. ಈಗ ಇವರು ಮನೆಗೆ ಬರ್ತಾರೆ. ಇಲ್ಲಿ ಇವರು ರಾತ್ರಿ ಕುಡಿತ ನಮ್ಮ ಜೊತೆ ಏನಾದ್ರೂ ಒಳ್ಳೇದಾಗುತ್ತೆ ಅಂತ ಅನಿಸುತ್ತೆ, ಏಕೆಂದರೆ ಆ ಬುಕ್ ನಮಗೆ ಸಿಕ್ಕಿದೆ ಅಂತ ಹೇಳ್ತಾರೆ. ಅದಕ್ಕೆ ವಾಮನ್ ಆ ಬುಕ್ಕಲ್ಲಿ ತುಂಬಾ ಮಂತ್ರಗಳಿದ್ದಾವೆ, ಈ ಬೆಕ್ಕಿನ ಮಂತ್ರ ಉಪಯೋಗವಾಗಿಲ್ಲ ಅಂದ್ರೆ ಏನಾಯ್ತು, ಇನ್ನೊಂದು ಟ್ರೈ ಮಾಡೋಣ ಅಂತ ಹೇಳ್ತಾನೆ. ಅದಕ್ಕೆ ಅವರು ಬುಕ್ ತೆಗೆದು ನೋಡಿದಾಗ ಅದರಲ್ಲಿ ಇನ್ನೊಂದು ಮಂತ್ರ ಇರುತ್ತೆ. ಇದರಲ್ಲಿ ಈ ಮಂತ್ರನ ಅಮಾವಾಸ್ಯ ದಿನ ಒಂದು ನಿಂಬೆಹಣ್ಣನ್ನ ಕೈಯಲ್ಲಿಟ್ಕೊಂಡು ಸಮಾಧಿ ಮೇಲೆ ಕೂತು 1008 ಬಾರಿ ಹೇಳಿದ್ರೆ ಆ ಸಮಾಧಿಯಲ್ಲಿರೋ ಆತ್ಮ ಆ ನಿಂಬೆಯಲ್ಲಿ ಬರುತ್ತೆ ಅಂತ ಬರೆದಿರುತ್ತೆ. ಅದಕ್ಕೆ ಇವರು ಈಗ ಆ ತಂತ್ರವನ್ನ ಮಾಡಬೇಕು ಅನ್ಕೋತಾರೆ. ಈಗ ಇವರು ಪೆದ್ದಣ್ಣ ರೆಸ್ಟೋರೆಂಟ್ಗೆ ಊಟಕ್ಕೆ ಹೋಗ್ತಾರೆ. ಇಲ್ಲಿ ಪೆದ್ದಣ್ಣ ಪರಮೇಶ್ ಹೋಟೆಲ್ ತೆಗಿಬೇಕು ಅಂದುಕೊಂಡಿದ್ದಾನೆ ಅಂತ ಗೊತ್ತಾಗಿ ಅವನನ್ನ ಗೇಲಿ ಮಾಡ್ತಾನೆ. ಅದಕ್ಕೆ ಪರಮೇಶ್ ನಾನು ಹೋಟೆಲ್ ತೆಗೆದಾಗ ನಿನ್ನಂತೆ ಕೆಟ್ಟ ಊಟ ಕೊಡದೆ ಕ್ವಾಲಿಟಿ ಫುಡ್ ಕೊಡ್ತೀನಿ ಅಂತ ಹೇಳ್ತಾನೆ. ಈಗ ಇವರು ಮಂತ್ರ ಉಚ್ಚಾರಣೆಯನ್ನ ಕಲಿಯೋಕೆ ಸ್ಟಾರ್ಟ್ ಮಾಡ್ತಾರೆ. ಇದರಲ್ಲಿ ವಾಮನ್ ಮತ್ತು ಭಾರ್ಗವ್ಗೆ ಮಾತ್ರ ತೆಲುಗು ಓದೋಕೆ ಬರ್ತಿರುತ್ತೆ. ಅದಕ್ಕೆ ವಾಮನ್ ಮಂತ್ರ ಓದೋದು ಪ್ರಾಕ್ಟೀಸ್ ಮಾಡ್ತಾನೆ, ಏಕೆಂದ್ರೆ ಭಾರ್ಗವ್ ಅಂಜುಬುರ್ಕ ಆಗಿರ್ತಾನೆ. ಆದ್ರೆ ಮಂತ್ರ ಓದೋ ಟೈಮ್ ಬಂದಾಗ ವಾಮನ್ಗೆ ತನ್ನ ಮನೆಯಿಂದ ಕಾಲ್ ಬರುತ್ತೆ, ಏಕೆಂದ್ರೆ ವಾಮನ್ ತಂದೆಗೆ ಆಕ್ಸಿಡೆಂಟ್ ಆಗಿರುತ್ತೆ. ಅದಕ್ಕೆ ವಾಮನ್ ತನ್ನ ಊರಿಗೆ ಹೋಗ್ತಾನೆ. ಈಗ ಇವರು ನೆಕ್ಸ್ಟ್ ಅಮಾವಾಸ್ಯೆ ಯಾವಾಗಿದೆ ಅಂತ ನೋಡ್ತಾರೆ. ಅದು ಮುಂದಿನ ವರ್ಷ ಇರುತ್ತೆ. ಅದಕ್ಕೆ ಪರಮೇಶ್ ನನ್ನ ಜೀವನದಲ್ಲಿ ಒಳ್ಳೆ ದಿನಗಳು ಇಲ್ಲ ಅಂತ ಅನಿಸುತ್ತೆ, ಅದಕ್ಕೆ ಇದೆಲ್ಲ ಆಸೆ ಬಿಟ್ಟು ಆ ಬುಕ್ನ ಬಿಸಾಕು ಅಂತ ಹೇಳ್ತಾನೆ. ಆಗ ಭಾರ್ಗವ್ ನಾನು ಮಂತ್ರ ಓದ್ತೀನಿ ಅಂತ ಒಪ್ಕೋತಾನೆ, ಏಕೆಂದ್ರೆ ಅವರು ಹೋಟೆಲ್ ಓನರ್ ಪೆದ್ದನಿಗೆ ಚಾಲೆಂಜ್ ಮಾಡಿರ್ತಾರೆ, ಹೇಗಾದ್ರೂ ಮಾಡಿ ನಾವು ಹೋಟೆಲ್ ತೆಗಿತೀವಿ ಅಂತ ಹೇಳಿರ್ತಾರೆ. ಅದಕ್ಕೆ ಭಾರ್ಗವ್ಗೆ ಭಯ ಆಗ್ತಿದ್ರು, ತಮ್ಮ ಜೀವನ ಬದಲಿಸೋಕೆ ಏನಾದ್ರೂ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಈಗ ಇವರು ಒಂದು ಸ್ಮಶಾನಕ್ಕೆ ಹೋಗಿ ರಾತ್ರಿ ಎಲ್ಲ ಮಂತ್ರ ಜಪ ಮಾಡ್ತಾರೆ. ಆದ್ರೆ ಯಾವ ರಿಸಲ್ಟ್ ಕಾಣಲ್ಲ. ಮಂತ್ರ ಜಪ ಮಾಡ್ತಾ ಬೆಳಗ್ಗೆ ಆಗುತ್ತೆ. ಆಗ ಅಲ್ಲಿ ಊರವರು ಇವರನ್ನ ನೋಡ್ತಾರೆ. ಅದಕ್ಕೆ ಊರವರು ಇವರು ನಮ್ಮ ಊರಿಗೆ ಬಂದು ಮಾಟ ಮಂತ್ರ ಮಾಡ್ತಿದ್ದಾರೆ ಅಂತ ಇವರನ್ನ ತುಂಬಾ ಹೊಡಿತಾರೆ. ಇವರು ಹೇಗೋ ಮಾಡಿ ತಮ್ಮ ಪ್ರಾಣ ಕಾಪಾಡಿಕೊಂಡು ಮನೆಗೆ ಓಡಿ ಬರ್ತಾರೆ. ಇಲ್ಲಿ ಪರಮೇಶ್ ಇವರಿಗೆ ನನ್ನಿಂದಾಗಿ ನಿಮ್ಮೆಲ್ಲರ ಪ್ರಾಣ ರಿಸ್ಕ್ ಇಡೋದು ಸರಿಯಲ್ಲ, ಇದೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡೋಣ ಅಂತ ಹೇಳ್ತಾನೆ. ಅದಕ್ಕೆ ಅವರು ಪರಮೇಶ್ಗೆ ಇನ್ನೊಂದು ಸಲ ಟ್ರೈ ಮಾಡೋಣ ಅಂತ ಕನ್ವಿನ್ಸ್ ಮಾಡ್ತಾರೆ. ಆದ್ರೆ ಅವನು ಕೇಳದಿದ್ದಾಗ ಟೈಮ್ ಆಯ್ತು, ನೀನು ಮೊದಲು ಕೆಲಸಕ್ಕೆ ಹೋಗು ಅಂತ ಹೇಳ್ತಾರೆ. ಪರಮೇಶ್ ಮೂಡ್ ಸರಿ ಮಾಡಿ ಕೆಲಸಕ್ಕೆ ಬರ್ತಾನೆ. ಇಲ್ಲಿ ಒಂದು ಹುಡುಗಿ ಪರಮೇಶ್ಗೆ ಡೇಟ್ಗೆ ಕರೀತಾಳೆ. ಆದ್ರೆ ಪರಮೇಶ್ ದುಡ್ಡಿಲ್ಲದಿದ್ದರೆ ಎಷ್ಟೇ ಪ್ರೀತಿ ಮಾಡಿದರೂ ಸಂತೋಷವಾಗಿ ಇರೋಕ್ಕಾಗಲ್ಲ ಅಂತ ಹೇಳ್ತಾನೆ. ಪರಮೇಶ್ ಸ್ವಲ್ಪ ಹೊತ್ತು ಕೆಲಸ ಮಾಡಿ ಮಲ್ಕೋತಾನೆ, ಏಕೆಂದ್ರೆ ನಿನ್ನೆ ರಾತ್ರಿ ಅವನು ಸರಿಯಾಗಿ ಮಲಗಿರಲ್ಲ. ಆಗ ಅವನನ್ನ ಅವನ ಬಾಸ್ ನೋಡ್ತಾನೆ. ಈತ ಪರಮೇಶ್ಗೆ ಕೆಲಸದಲ್ಲಿ ನಿದ್ದೆ ಮಾಡ್ತೀಯಾ ಅಂತ ಬೈತಾನೆ. ಆದ್ರೆ ಪರಮೇಶ್ ಬಾಸ್ ಹೇಳಿದ ಕೆಲಸ ಮೊದಲೇ ಮುಗಿಸಿರ್ತಾನೆ. ಈಗ ಪರಮೇಶ್ ಕೆಲಸ ಮುಗಿಸಿ ಮನೆಗೆ ಬರ್ತಾನೆ. ಇಲ್ಲಿ ಬಂದು ನೋಡಿದರೆ ಮನೆ ಸಾಮಾನೆಲ್ಲ ಚಲ್ಲಾಪಿಲ್ಲಿ ಆಗಿರುತ್ತೆ. ಪರಮೇಶ್ ರೂಮ್ ಒಳಗೆ ಹೋದಾಗ ಎಲ್ಲರೂ ಮಲಗಿರ್ತಾರೆ. ಪರಮೇಶ್ ಅವರನ್ನ ಎಬ್ಬಿಸ್ತಾನೆ. ಪರಮೇಶ್ ಅವರಿಗೆ ಇದೆಲ್ಲ ಯಾರು ಮಾಡಿದ್ರು ಅಂತ ಕೇಳ್ತಾನೆ. ಆದ್ರೆ ಅವರು ನಾವು ಮಲ್ಕೊಂಡಿದ್ವಿ, ಇದೆಲ್ಲ ಯಾರು ಮಾಡಿದ್ರು ಅಂತ ಗೊತ್ತಿಲ್ಲ ಅಂತ ಹೇಳ್ತಾರೆ. ಈಗ ಇವರು ರೂಮ್ ಎಲ್ಲ ಕ್ಲೀನ್ ಮಾಡಿ ರೈಸ್ ಕುಕ್ಕರ್ ನಲ್ಲಿ ರೈಸ್ ಇಟ್ಟು ಟೀ ಕುಡಿಬೇಕಂತ ಪೆದ್ದನ ಹೋಟೆಲ್ಗೆ ಬರ್ತಾರೆ. ಇಲ್ಲಿ ಭಾರ್ಗವ್ ಪರಮೇಶ್ಗೆ ಬಿರಿಯಾನಿ ತಿನ್ಬೇಕು ಅನಿಸ್ತಾ ಇದೆ ಅಂತ ಹೇಳ್ತಾನೆ. ಆಗ ಪರಮೇಶ್ ಸರಿ ಅಂತ ಬಿರಿಯಾನಿ ಆರ್ಡರ್ ಮಾಡ್ತಾನೆ. ಇಲ್ಲಿ ಭಾರ್ಗವ್ ಟೀ ದುಡ್ಡು ಪೆದ್ದನಾಗೆ ಕೊಡೋಕೆ ಹೋದಾಗ ಪೆದ್ದನ ಭಾರ್ಗವ್ಗೆ ನನ್ನ ಹೋಟೆಲ್ಗೆ ಬಂದು ಪ್ಲೇಟ್ ತೊಳಿ ಪೇಮೆಂಟ್ ಕೊಡ್ತೀನಿ ಅಂತ ಇನ್ಸಲ್ಟ್ ಮಾಡ್ತಾನೆ. ಇದನ್ನ ಕೇಳಿದ ಪರಮೇಶ್ ಪೆದ್ದನ ಮೇಲೆ ಕೋಪ ಮಾಡ್ತಾನೆ. ಭಾರ್ಗವ್ ನನ್ನ ತಮ್ಮನ ತರ, ಇನ್ನೊಂದು ಸಾರಿ ಈ ರೀತಿ ಹೇಳಿದ್ರೆ ಸರಿ ಇರಲ್ಲ ಅಂತ ಹೇಳ್ತಾನೆ. ಇವರು ಮನೆಗೆ ಬರ್ತಾರೆ. ಮನೆಗೆ ಬಂದು ನೋಡಿದಾಗ ಅಲ್ಲಿ ಮತ್ತೆ ಎಲ್ಲಾ ಸಾಮಾನು ಚೆಲ್ಲಾಪಿಲ್ಲಿ ಆಗಿರುತ್ತೆ. ಇವರು ಇದೆಲ್ಲ ಯಾರು ಮಾಡ್ತಿದ್ದಾರೆ ಅಂತ ಯೋಚನೆ ಮಾಡ್ತಾರೆ. ಆಗ ಅಲ್ಲಿ ಅದೇ ಮಂತ್ರಗಳ ಬುಕ್ ಮೇಲಿಂದ ಬಿದ್ದು ಓಪನ್ ಆಗುತ್ತೆ. ಈಗ ಅಚಾನಕ್ ಆಗಿ ಗಡಿಯಾರ ನಿಂತು ಬಿಡುತ್ತೆ. ಕರೆಂಟ್ ಹೋಗುತ್ತೆ ಮತ್ತು ಯಾರೋ ಮನೆ ಒಳಗೆ ಬರೋ ತರ ಶಬ್ದ ಬರುತ್ತೆ. ಅದಕ್ಕೆ ಇವರು ಭಯಪಟ್ಟು ಒಂದು ರೂಮ್ ಒಳಗೆ ಹೋಗಿ ಬಚ್ಚಿಟ್ಕೋತಾರೆ. ಇವರು ಭಯದಿಂದ ಬೆಳಗ್ಗೆವರೆಗೂ ಹೊರಗೆ ಬರಲ್ಲ. ಬೆಳಗ್ಗೆ ಬಂದು ನೋಡಿದಾಗ ಯಾರೋ ಇವರು ತಂದ ಬಿರಿಯಾನಿ ತಿಂದಿರ್ತಾರೆ. ಇದನ್ನ ನೋಡಿ ಪರಮೇಶ್ ಆ ಬುಕ್ ಅಲ್ಲಿ ಏನಿದೆ ನೋಡು ಅಂತ ಹೇಳ್ತಾನೆ. ಅವರು ಬುಕ್ ಓದಿದಾಗ ಇವರು ಹೇಳಿದ ಮಂತ್ರದಿಂದ ಆ ದೆವ್ವ ಇಲ್ಲಿಗೆ ಬಂದಿದೆ ಅಂತ ಗೊತ್ತಾಗುತ್ತೆ. ಇವರು ಈಗ ಆ ಆತ್ಮನ ಹೊರಗೆ ಹಾಕಲು ಹಿರಿಯರಿಂದ ಸೊಲ್ಯೂಷನ್ ಕೇಳ್ತಾರೆ. ಆಗ ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ. ಇವರು ಅದೆಲ್ಲ ಉಪಾಯಗಳನ್ನ ಮಾಡ್ತಾರೆ. ಆದ್ರೆ ಇವರಿಗೆ ಯಾವ ರಿಸಲ್ಟ್ ಬರ್ತಿರಲ್ಲ. ರಾತ್ರಿ ಆದಾಗ ಮತ್ತೆ ಅದೇ ರಿಪೀಟ್ ಆಗ್ತಿರುತ್ತೆ. ಈಗ ಮಾರನೇ ದಿನ ವಾಮನ್ ಬರ್ತಾನೆ. ವಾಮನ್ ಇವರಿಗೆ ಇದೆಲ್ಲ ಏನು ಅಂತ ಕೇಳ್ತಾನೆ. ಆಗ ಅವರು ಆ ಆತ್ಮದ ಬಗ್ಗೆ ಹೇಳ್ತಾರೆ. ಆದ್ರೆ ವಾಮನ್ ಅದನ್ನ ನಂಬಲ್ಲ. ಆಗ ರಾತ್ರಿ ಆದಾಗ ಗಡಿಯಾರ ಮತ್ತೆ ನಿಂತ್ಕೊಳ್ಳುತ್ತೆ. ಡೋರ್ ಯಾರೋ ನಾಕ್ ಮಾಡ್ತಾರೆ. ಆಗ ಪರಮೇಶ್ ವಾಮನ್ಗೆ ಅದು ಆತ್ಮ, ನಾವು ರೂಮ್ ಒಳಗೆ ಹೋಗಿ ಬಚ್ಚಿಟ್ಕೊಳ್ಳೋಣ ಅಂತ ಹೇಳ್ತಾನೆ. ಆದ್ರೆ ವಾಮನ್ ಕೇಳದೆ ಡೋರ್ ಓಪನ್ ಮಾಡ್ತಾನೆ. ಡೋರ್ ಓಪನ್ ಮಾಡಿದಾಗ ಇವರು ಶಾಕ್ ಆಗ್ತಾರೆ. ಏಕೆಂದ್ರೆ ಅಲ್ಲಿ ವಾಮನ್ ಲವರ್ ಮೋನಿಕಾ ಬಂದಿರ್ತಾಳೆ. ಮೋನಿಕಾ ಡೈಲಿ ನೈಟ್ ಮಾವನ್ನ ಭೇಟಿಯಾಗೋಕೆ ಬರ್ತಾಳೆ. ಆದ್ರೆ ಇವರು ಅದು ದೆವ್ವ ಅಂದ್ಕೊಂಡು ಡೋರ್ ಓಪನ್ ಮಾಡಲ್ಲ. ಈಗ ಇವರೆಲ್ಲ ಮಲ್ಕೋತಾರೆ. ಆದ್ರೆ ಬೆಳಿಗ್ಗೆ ಆದಾಗ ವಾಮನ್ ಊರಿಂದ ತಂದ ತಿಂಡಿಯನ್ನ ಯಾರೋ ತಿಂದಿರ್ತಾರೆ.
ಇದನ್ನ ನೋಡಿ ವಾಮನ್ ಅವನ ಫ್ರೆಂಡ್ಸ್ ಮೇಲೆ ಸಿಟ್ಟಾಗ್ತಾನೆ, ಏಕೆಂದ್ರೆ ಅವರೆಲ್ಲ ಇದನ್ನೆಲ್ಲ ತಿಂದಿದ್ದಾರೆ ಅಂತ ಅನ್ಕೊಂಡಿರ್ತಾನೆ. ಆದ್ರೆ ಅವರು ನಿನ್ನೆ ನೀನು ಹೇಳಿದ್ರೆ ನಂಬಲಿಲ್ಲ, ಈಗಲಾದ್ರೂ ಗೊತ್ತಾಯ್ತಾ ಅಂತ ಕೇಳ್ತಾರೆ. ಆದ್ರೂ ವಾಮನ್ ನಂಬ್ತಿರಲ್ಲ. ಈಗ ಮತ್ತೆ ರಾತ್ರಿ ಆದಾಗ ಇವರು ಮನೆ ಮುಂದೆ ಕೂತು ಯೋಚನೆ ಮಾಡ್ತಿರ್ತಾರೆ. ಆಗ ಅಲ್ಲಿ ಅದೇ ಸನ್ಯಾಸಿ ಬರ್ತಾನೆ. ಈತ ಇವರಿಗೆ ಮೊದಲು ಪ್ರಶ್ನೆ ಹುಡುಕಿ ಆಗ ನಿಮಗೆ ಉತ್ತರ ತಂತಾನೆ ಸಿಗುತ್ತೆ ಅಂತ ಹೇಳ್ತಾನೆ. ಈಗ ಇವರು ಯೋಚನೆ ಮಾಡಿ ಮನೆಯಲ್ಲಿ CCTV ಕ್ಯಾಮೆರಾ ಫಿಕ್ಸ್ ಮಾಡ್ತಾರೆ. ಇವರು ಟೆರೆಸ್ ಮೇಲೆ ಕೂತು ಲ್ಯಾಪ್ಟಾಪ್ ನಲ್ಲಿ ನೋಡ್ತಿರ್ತಾರೆ. ರಾತ್ರಿ 11 ಗಂಟೆ ಆಗುತ್ತೆ. ಆಗ ಕಬೋರ್ಡ್ನಿಂದ ಒಂದು ನಿಂಬೆಹಣ್ಣು ಹೊರಗೆ ಬರುತ್ತೆ. ಅದು ವಾಮನ್ನ ತನ್ನ ವಶದಲ್ಲಿ ತಗೊಳುತ್ತೆ. ಆಗ ವಾಮನ್ ಮನೆಯೊಳಗೆ ಹೋಗಿ ವಿಚಿತ್ರವಾಗಿ ಊಟ ಮಾಡ್ತಾನೆ. ಇದರಿಂದ ಇವರು ಇದೆಲ್ಲ ವಾಮನೇ ಬೇಕಂತ ಮಾಡ್ತಿದ್ದಾನೆ ಅಂತ ಹೇಳ್ತಾರೆ. ವಾಮನ್ ಊಟ ಮುಗಿಸಿ ಆತ್ಮದ ಬಂಧನದಿಂದ ಹೊರಗೆ ಬಂದಾಗ ಇವರೆಲ್ಲ ಅವನಿಗೆ ಬೈತಾರೆ. ಆಗ ವಾಮನ್ ನೀವೇನು ಹೇಳ್ತಿದ್ದೀರೋ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾನೆ. ಆಗ ಪರಮೇಶ್ ನಿನ್ನ ಎಡಗೈ ಸ್ಮೆಲ್ ನೋಡು ಅಂತ ಹೇಳ್ತಾನೆ. ಆಗ ವಾಮನ್ಗೆ ತಾನು ಊಟ ಮಾಡಿದ್ದು ಗೊತ್ತಾಗುತ್ತೆ. ಅದಕ್ಕೆ ವಾಮನ್ ಹಾಗಾದ್ರೆ ನಾನು ಊರಿಗೆ ಹೋದಾಗ ಯಾರು ಊಟ ಮಾಡ್ತಿದ್ರು ಅಂತ ಕೇಳ್ತಾನೆ. ಅದಕ್ಕೆ ಇವರು ಅವನು ಯಾರು ಅಂತ ನೋಡಕ್ಕೆ ಮತ್ತೆ ಊಟನ ರೂಮ್ನಲ್ಲಿಟ್ಟು ನೋಡ್ತಾರೆ. ಆಗ ಆ ನಿಂಬೆಹಣ್ಣು ಭಾರ್ಗವನ ತನ್ನ ವಶದಲ್ಲಿ ತಗೊಂಡು ಅವನಿಂದ ಊಟ ಮಾಡಿಸುತ್ತೆ. ಇದನ್ನು ನೋಡಿ ಇವರಿಗೆಲ್ಲ ನಿಂಬೆಹಣ್ಣಿನಲ್ಲಿ ಆತ್ಮ ಇದೆ ಅಂತ ಕನ್ಫರ್ಮ್ ಆಗುತ್ತೆ. ಇದರಿಂದ ಪರಮೇಶ್ ಮಾರನೇ ದಿನ ಬೆಳಗ್ಗೆ ಆ ನಿಂಬೆಹಣ್ಣನ್ನ ಒಂದು ಗಾಜಿನ ಬಾಕ್ಸ್ ನಲ್ಲಿಟ್ಟು ದೂರ ಒಗೆದು ಬರ್ತಾನೆ. ಆದ್ರೆ ಆ ನಿಂಬೆಹಣ್ಣು ಆ ಬಾಕ್ಸ್ ನಿಂದ ಹೊರಗೆ ಬಂದು ಪರಮೇಶ್ ಬೈಕ್ ಮೇಲೆ ಬರುತ್ತೆ. ಪರಮೇಶ್ ಮನೆ ಒಳಗೆ ಬಂದಾಗ ಅದು ಕೂಡ ಒಳಗೆ ಬರುತ್ತೆ. ಇದನ್ನ ನೋಡಿ ಅವರೆಲ್ಲ ಕೋಪದಿಂದ ಆ ನಿಂಬೆಹಣ್ಣನ್ನ ದೂರ ಎಸಿತಾರೆ. ಆಗ ಅಲ್ಲೇ ಒಂದು ಹೆಣ ಹೋಗ್ತಿರುತ್ತೆ. ಆ ನಿಂಬೆಹಣ್ಣು ಆ ಹೆಣದ ಮೇಲೆ ಬಿದ್ದಾಗ ಆ ಹೆಣ ಎದ್ದು ಇವರ ಮನೆಗೆ ಬಂದು ಊಟ ಮಾಡುತ್ತೆ. ಇದರಿಂದ ಇವರು ತುಂಬಾ ಭಯಪಡ್ತಾರೆ. ಇವರಿಗೆ ಏನು ಮಾಡ್ಬೇಕಂತ ಗೊತ್ತಾಗದೆ ಮತ್ತೆ ಅದೇ ಸನ್ಯಾಸಿ ಹತ್ರ ಹೋಗ್ತಾರೆ. ಆಗ ಸನ್ಯಾಸಿ ಇವರ ಮಾತು ಕೇಳಿ ಅದೊಂದು ಊಟದ ಭೂತ, ಅದಕ್ಕೆ ಹಸಿವಾದಾಗ ಅದು ನಿಂಬೆಹಣ್ಣಿನಿಂದ ಹೊರಗೆ ಬರುತ್ತೆ, ಊಟ ಆದ್ಮೇಲೆ ಮತ್ತೆ ಒಳಗೆ ಹೋಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ನಿಮಗೊಂದು ಅಕ್ಕಿ ಕೊಡ್ತೀನಿ, ಇದನ್ನ ನೀವು ಆ ನಿಂಬೆಯ ಸುತ್ತ ಹಾಕಿ, ಅದು ಅದರಿಂದ ಹೊರಗೆ ಬರಲ್ಲ ಅಂತ ಹೇಳ್ತಾನೆ. ಇವರು ಹಾಗೆ ಮಾಡ್ತಾರೆ. ಆ ನಿಂಬೆ ಈಗ ಹೊರಗೆ ಬರ್ತಿರಲ್ಲ. ಇವರು ತುಂಬಾ ಖುಷಿ ಆಗ್ತಾರೆ. ಈಗ ಅಲ್ಲಿ ವಾಮನ್ ಮಾವ ಬರ್ತಾನೆ. ಈತನ ಮಗ ಅಂಜಿಗೆ ಆಟಿಸಂ ಇರುತ್ತೆ. ಅದಕ್ಕೆ ಡಾಕ್ಟರ್ ಹೈದರಾಬಾದ್ ನಲ್ಲಿ ಇದರ ಟ್ರೀಟ್ಮೆಂಟ್ ಇದೆ ಅಂತ ಹೇಳಿರ್ತಾನೆ. ಆದ್ರೆ ಅಂಜಿ ತಂದೆಗೆ ಹೊಲದಲ್ಲಿ ಕೆಲಸ ಇದ್ದಿದ್ದರಿಂದ ಆತ ಅಂಜಿನ ವಾಮನ್ ಹತ್ರ ಬಿಟ್ಟು ಹೋಗ್ತಾನೆ. ಈಗ ಇವರು ಅಂಜಿ ತಂದೆನ ಬಿಡೋಕೆ ಹೋಗ್ತಾರೆ. ಈ ಕಡೆ ಅಂಜಿ ಒಬ್ಬನೇ ಇರ್ತಾನೆ. ಈತ ಆ ನಿಂಬೆಹಣ್ಣನ್ನ ನೋಡಿ ಅದನ್ನ ಕಟ್ ಮಾಡಿ ಜ್ಯೂಸ್ ಮಾಡಿ ಕುಡಿತಾನೆ. ಇವರು ವಾಪಸ್ ಬಂದಾಗ ನಿಂಬೆಹಣ್ಣು ಇಲ್ಲದನ್ನ ನೋಡಿ ಶಾಕ್ ಆಗ್ತಾರೆ. ಆಗ ಇವರಿಗೆ ನಿಂಬೆನ ಅಂಜಿ ಜ್ಯೂಸ್ ಮಾಡಿ ಕುಡಿದಿದ್ದಾನೆ ಅಂತ ಗೊತ್ತಾಗುತ್ತೆ. ಇದರಿಂದ ಪರಮೇಶ್ ಈಗಿಂದ ಆತ್ಮದ ಕಾಟ ಇರಲ್ಲ, ಅದು ಹೋಯ್ತು ಅಂತ ಅನ್ಕೋತಾನೆ. ಆದ್ರೆ ಸ್ವಲ್ಪ ಹೊತ್ತಿಗೆ ಊಟ ರೆಡಿಯಾದಾಗ ಅಂಜಿ ಎದ್ದು ಲೆಫ್ಟ್ ಹ್ಯಾಂಡ್ ನಿಂದ ಊಟ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಇದರಿಂದ ಇವರಿಗೆ ಆ ಆತ್ಮ ಅಂಜಿ ಒಳಗೆ ಬಂದಿದ್ದಾನೆ ಅಂತ ಗೊತ್ತಾಗುತ್ತೆ. ಆಗ ಪರಮೇಶ್ ಒಂದು ಪ್ಲಾನ್ ಹೇಳ್ತಾನೆ. ಇದು ಹೊಟ್ಟೆ ಬಾಕ ಆತ್ಮ, ಸೊ ಇದಕ್ಕೆ ಊಟ ಸಿಕ್ಕಿಲ್ಲ ಅಂದ್ರೆ ಇದು ತಂತಾನೆ ನಮ್ಮನ್ನ ಬಿಟ್ಟು ಹೋಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಇವರು 10 ದಿನಗಳವರೆಗೆ ಮನೆಯಲ್ಲಿ ಅಡಿಗೆ ಮಾಡದೆ ಹೊರಗೆ ಊಟ ಮಾಡೋಣ ಅಂತ ಅನ್ಕೋತಾರೆ. ಆದ್ರೆ ಮಾರನೇ ದಿನ ಬೆಳಗ್ಗೆಯಿಂದ ಅಕ್ಕಪಕ್ಕದ ಮನೆಯವರ ಊಟ ಕಳ್ಳತನವಾಗ್ತಿರುತ್ತೆ. ಇದರಿಂದ ಅವರು ಪೊಲೀಸ್ ಕರೀತಾರೆ. ಆಗ ಪರಮೇಶ್ ಇವನೇ ಊಟ ಕದ್ದಿದ್ದಾನೆ ಅಂತ ಗೊತ್ತಾಗಿದ್ದರೆ ಜನ ನಮ್ಮನ್ನ ಬಿಡ್ತಿದ್ದಿಲ್ಲ ಅಂತ ಹೇಳ್ತಾನೆ. ಈಗ ಇವರು ಆ ಆತ್ಮದ ಹೊಟ್ಟೆ ತುಂಬಿಸೋಕೆ ಕಷ್ಟಪಟ್ಟು ದುಡಿದು ಊಟ ಹಾಕ್ತಿರ್ತಾರೆ. ಆದ್ರೆ ಬರ್ತಾ ಬರ್ತಾ ಆ ಆತ್ಮದ ಹೊಟ್ಟೆ ಮಾತ್ರ ತುಂಬ್ತಿರಲ್ಲ. ಇದರಿಂದ ಇವರ ಹತ್ರ ಇದ್ದ ರಾಶಿನ್ ದುಡ್ಡು ಎಲ್ಲ ಮುಗಿತಾ ಬರುತ್ತೆ. ಅದಕ್ಕೆ ಒಂದು ದಿನ ಕುಡಿತಿದ್ದಾಗ ಸಾಯಿ ಆ ಆತ್ಮಗೆ ನಿನ್ನ ಪ್ರಾಬ್ಲಮ್ ಏನು, ನೀನು ಇಲ್ಲಿ ಯಾಕೆ ಬಂದೆ, ಅಷ್ಟಕ್ಕೂ ಊಟ ಮಾಡೋ ದೆವ್ವನ ನಾವು ಮೊದಲ ಬಾರಿಗೆ ನುಡಿದ್ದು ಅಂತ ಹೇಳ್ತಾನೆ. ಈಗ ಆ ದೆವ್ವ ತನ್ನ ಸ್ಟೋರಿ ಹೇಳುತ್ತೆ. ಆಕ್ಚುಲಿ ಆ ಆತ್ಮದ ಹೆಸರು ಬಕಾಸೂರಿ. ಆದ್ರೆ ಇವನು ಊಟ ಮಾಡೋದನ್ನ ನೋಡಿ ಜನ ಇವನಿಗೆ ಬಕಾಸೂರ ಅಂತ ಕರಿತಿರ್ತಾರೆ. ಏಕೆಂದ್ರೆ ಸೂರಿಗೆ ಯಾವತ್ತೂ ಹೊಟ್ಟೆ ತುಂಬ್ತಿರಲ್ಲ, ಅವನು ಯಾವಾಗ್ಲೂ ತಿಂತಿರ್ತಾನೆ. ಒಂದು ದಿನ ಊರಲ್ಲಿ ವೇಟ್ ಲಿಫ್ಟಿಂಗ್ ಕಾಂಪಿಟೇಷನ್ ಇರುತ್ತೆ. ಇದರಲ್ಲಿ ಜಮೀನ್ದಾರ್ ಮಗ ಕೂಡ ಭಾಗವಹಿಸ್ತಾನೆ. ಆದ್ರೆ ಫೈನಲ್ ರೌಂಡ್ ನಲ್ಲಿ ಸೂರಿ ಗೆಲ್ತಾನೆ. ಅವನು ಮೆಡಲ್ ತಗೊಂಡು ಮನೆಗೆ ಬರ್ತಾನೆ. ಆದ್ರೆ ಮನೆಗೆ ಬಂದ್ಮೇಲೆ ಮತ್ತೆ ತನ್ನ ಅಜ್ಜಿಗೆ ಊಟ ಕೇಳ್ತಾನೆ. ಆಕ್ಚುಲಿ ಸೂರಿ ತಂದೆ ತಾಯಿ ಸತ್ತೋಗಿರ್ತಾರೆ. ಆದ್ರೆ ಅಜ್ಜಿನೇ ಸೂರಿನ ಸಾಕ್ತಿರ್ತಾಳೆ. ಸೂರಿಗೆ ಒಂದು ರೋಗ ಇರುತ್ತೆ. ಇದರಿಂದ ಯಾವತ್ತೂ ಅವನ ಹೊಟ್ಟೆ ತುಂಬ್ತಿರಲ್ಲ. ಅಜ್ಜಿ ಸೂರಿಗೆ ಊಟ ಕೊಟ್ಟು ಒಬ್ಬ ಸ್ವಾಮೀಜಿ ಹತ್ರ ಬರ್ತಾಳೆ. ಈಕೆ ಸೂರಿ ರೋಗ ಕಡಿಮೆ ಆಗ್ಲಿ ಅಂತ ಆಯುರ್ವೇದ ಔಷಧಿ ಹಾಕ್ತಿರ್ತಾಳೆ. ಈಕೆ ಮನೆಗೆ ಬಂದು ಅಡಿಗೆ ಮಾಡ್ತಾಳೆ. ಸೂರಿ ಊಟ ಮಾಡ್ತಿದ್ದಾಗ ಅಲ್ಲಿ ಪಕ್ಕದ ಮನೆ ಆಕೆ ಅಜ್ಜಿಗೋಸ್ಕರ ಚಿಕನ್ ತಂದಿರ್ತಾಳೆ. ಆದ್ರೆ ಅದನ್ನು ಸೂರಿ ತಿಂದ್ಬಿಡ್ತಾನೆ. ಇದರಿಂದ ಆಕೆ ನೀನು ಯಾವಾಗ್ಲೂ ನಿನ್ನ ಬಗ್ಗೆನೇ ಯೋಚನೆ ಮಾಡ್ತೀಯಾ, ಯಾವತ್ತಾದ್ರೂ ಆ ಮುದುಕಿ ಊಟ ಮಾಡಿದ್ಲ ಅಂತ ಕೇಳಿದ್ಯಾ ಅಂತ ಕೇಳ್ತಾಳೆ. ಆದ್ರೆ ಅಷ್ಟೊತ್ತಿಗೆ ಅಜ್ಜಿ ಕೂಡ ಸತ್ತೋಗ್ತಾಳೆ. ಈಗ ಇವರು ಅಜ್ಜಿ ಅಂತಿಮ ಸಂಸ್ಕಾರ ಮಾಡ್ತಾರೆ. ಸೂರಿ ಮನೆಗೆ ಬಂದಾಗ ಅವನಿಗೆ ಹಸಿವಾಗುತ್ತೆ. ಆದ್ರೆ ಮನೆಯಲ್ಲಿ ಒಂದು ಅಕ್ಕಿ ಕಾಳು ಇರಲ್ಲ. ಇದರಿಂದ ಸೂರಿ ಊರವರಿಗೆ ತನಗೆ ಊಟ ಹಾಕುವಂತ ಕೇಳ್ತಾನೆ. ಆದ್ರೆ ಅವರು ಅವನನ್ನ ಬೈತಾರೆ. ನಿನ್ನ ಅಜ್ಜಿ ಬದುಕಿದ್ದಾಗ ಒಂದು ಸಾರಿನೂ ಆಕೆ ಬಗ್ಗೆ ಯೋಚನೆ ಮಾಡಿಲ್ಲ, ಬರೀ ಊಟ ಅಂತ ಸಾಯ್ತೀಯಾ, ಹೋಗಿ ಸತ್ತೋಗು ಅಂತ ಹೇಳ್ತಾರೆ. ಬಕ್ಕಸೂರಿಗೆ ತನ್ನ ಹಸಿವು ಮತ್ತು ದುಃಖ ಕಂಟ್ರೋಲ್ ಆಗಲ್ಲ. ಅವನು ತನ್ನ ಅಜ್ಜಿ ಸಮಾಧಿ ಬಳಿ ಹೋಗ್ತಾನೆ. ಇಲ್ಲೇ ಈತ ತನ್ನ ಅಜ್ಜಿಗೆ ಸಾರಿ ಕೇಳ್ತಾನೆ. ನೀನು ನನಗಾಗಿ ಇಷ್ಟೆಲ್ಲ ಮಾಡಿದೆ, ಆದ್ರೆ ನಾನು ನಿನಗಾಗಿ ಏನು ಮಾಡೋಕ್ಕಾಗಿಲ್ಲ ಅಂತ ಹೇಳ್ತಾನೆ. ಆಮೇಲೆ ಆಕಾಶದ ಕಡೆ ನೋಡಿ ದೇವರಿಗೆ ನಾನೇನು ತಪ್ಪು ಮಾಡಿದ್ದೀನಿ ಅಂತ ನನಗೆ ಈ ಹಸಿವಿನ ರೋಗ ಕೊಟ್ಟಿದ್ದೀಯಾ ಅಂತ ಕೇಳ್ತಾನೆ.
ಈಗ ಸೂರಿ ಸಮಾಧಿ ಹತ್ರ ಜನ ಊಟ ಇಟ್ಟು ಹೋಗ್ತಿದ್ದನ್ನ ನೋಡ್ತಾನೆ. ಅದಕ್ಕೆ ಅವನು ಆ ಊಟನ ತಿಂತಾನೆ. ಹೀಗೆ ಸೂರಿ ಸಮಾಧಿ ಹತ್ರ ಇಟ್ಟ ಊಟ ಮಾಡ್ತಿರ್ತಾನೆ. ಒಂದು ದಿನ ಜಮೀನ್ದಾರ್ ಸತ್ತೋಗ್ತಾನೆ. ಆಗ ಆತನ ಮಗ ಸಮಾಧಿ ಮುಂದೆ ಊಟ ಇಡ್ತಾನೆ. ಇದನ್ನ ಬಂದು ಸೂರಿ ತಿಂತಿರ್ತಾನೆ. ಇದನ್ನ ನೋಡಿದ ಜಮೀನ್ದಾರ್ ಮಗ ಕಲ್ಲಿಂದ ಹೊಡೆದು ಸೂರಿನ ಸಾಯಿಸ್ಬಿಡ್ತಾನೆ ಮತ್ತು ಆಮೇಲೆ ಅವನನ್ನ ಸಮಾಧಿ ಮಾಡ್ತಾನೆ. ಈಗ ಸ್ಟೋರಿ ಪ್ರೆಸೆಂಟ್ ಡೇಗೆ ಬರುತ್ತೆ. ಇಲ್ಲಿ ಸಾಯಿ ಸೂರಿಗೆ ನಿನ್ನ ಕೊನೆ ಆಸೆ ಏನು ಅಂತ ಹೇಳು, ನಾವು ಅದನ್ನ ನೆರವೇರಿಸಿದಾಗ ನೀನು ಅಂಜನ ಬಿಟ್ಟು ಹೋಗ್ಬೇಕು ಅಂತ ಹೇಳ್ತಾನೆ. ಆದ್ರೆ ಸೂರಿ ನನ್ನ ಆಸೆ ಊಟ ಮಾಡೋದು, ಅದು ಬಿಟ್ರೆ ನನಗೆ ಏನು ಬೇಡ ಅಂತ ಹೇಳ್ತಾನೆ. ಈಗ ಮಾರನೇ ದಿನ ಇವರು ಪೆದ್ದನ ಹೋಟೆಲ್ಗೆ ಊಟ ತರೋಕೆ ಹೋಗ್ತಾರೆ. ಇವರು ಊಟ ಪಾರ್ಸಲ್ ಮಾಡಿಸ್ತಾರೆ. ಇವರು ಪೆದ್ದನಿಗೆ ದುಡ್ಡು ಕೊಟ್ಟಾಗ ಅದರಲ್ಲಿ ಪೆದ್ದನ 100 ರೂಪಾಯಿಯನ್ನ ಕೆಳಗೆ ಬಿಸಾಕಿ ಇದರಲ್ಲಿ 100 ರೂಪಾಯಿ ಕಡಿಮೆ ಇದೆ ಅಂತ ಹೇಳ್ತಾನೆ. ಆದ್ರೆ ಭಾರ್ಗವ್ ಇಲ್ಲ, ನಾವು ಕರೆಕ್ಟ್ ಆಗಿ ಕೊಟ್ಟಿದ್ದೀವಿ ಅಂತ ಹೇಳ್ತಾನೆ. ಆದ್ರೆ ಪೆದ್ದನ್ನ ಕೇಳದೆ ಅವರ ಕುತ್ತಿಗೆಗೆ ಒಂದು ಬೋರ್ಡ್ ಹಾಕ್ತಾನೆ. ಅದರಲ್ಲಿ ಊಟ ಮಾಡಿ ಹಣ ಕೊಟ್ಟಿಲ್ಲದಕ್ಕೆ ಈ ಶಿಕ್ಷೆ ಅಂತ ಬರೆದಿರುತ್ತೆ. ಇದು ತುಂಬಾ ಅವಮಾನದಾಯಕವಾಗಿರುತ್ತೆ. ಇದನ್ನ ನೋಡಿದ ಹೋಟೆಲ್ ವೇಟರ್ ಇವರಿಗೆ ಹಣ ಕೊಡ್ತಾನೆ. ಇವರು ಊಟ ತಗೊಂಡು ಮನೆಗೆ ಬರ್ತಾರೆ. ಇವರು ಬರ್ತಿದ್ದಾಗ ಪೆದ್ದನ್ನ ಇಂಥ ವೇಸ್ಟ್ ಫೆಲೋಗಳನ್ನ ಸಾಕ್ಬೇಕಲ್ಲ ಅಂತ ನಿಮ್ಮ ತಂದೆ ತಾಯಿ ಬೇಗ ಸತ್ತೋದ್ರು ಅಂತ ಹೇಳ್ತಾನೆ. ಇದರಿಂದ ಇವರಿಗೆ ತುಂಬಾ ದುಃಖ ಆಗುತ್ತೆ. ಇವರು ಕಣ್ಣೀರ್ ಹಾಕ್ತಾ ಮನೆಗೆ ಬರ್ತಾರೆ. ಇವರನ್ನ ನೋಡಿ ಸೂರಿಗೆ ಕೂಡ ದುಃಖ ಆಗುತ್ತೆ, ಏಕೆಂದ್ರೆ ಅವನು ಕೂಡ ಅನಾಥ ಆಗಿರ್ತಾನೆ. ಅದಕ್ಕೆ ಅವನು ನಡೀರಿ ಹೋಟೆಲ್ಗೆ ಹೋಗೋಣ ಅಂತ ಹೇಳ್ತಾನೆ. ಈಗ ಇವರು ಸೂರ್ಯನ ಕರ್ಕೊಂಡು ಹೋಟೆಲ್ಗೆ ಬರ್ತಾರೆ. ಇಲ್ಲಿ ಭಾರ್ಗವ್ ಪೆದ್ದನಿಗೆ 100 ರೂಪಾಯಿ ಕೊಟ್ಟು ಫುಲ್ ಮೀಲ್ಸ್ ಬೇಕು ಅಂತ ಹೇಳ್ತಾನೆ. ಮತ್ತು ಭಾರ್ಗವ್ ಫುಲ್ ಮೀಲ್ಸ್ ರೇಟ್ ನ ಜಾಸ್ತಿ ಮಾಡ್ಕೋ, ಏಕೆಂದ್ರೆ ಸೂರಿಗೆ ನೀನು ಹೊಟ್ಟೆ ತುಂಬಾ ಊಟ ಹಾಕೋಕ್ಕಾಗಲ್ಲ ಅಂತ ಹೇಳ್ತಾನೆ. ಆದ್ರೆ ಪೆದ್ದನ ಅದನ್ನ ಚಾಲೆಂಜ್ ತರ ತಗೋತಾನೆ. ಆತ ಅವರಿಗೆ ನಾನು ಹಾಕೋ ಊಟನ ಮುಗಿಸು ಅಂತ ಹೇಳು, ನೋಡೋಣ ಅಂತ ಹೇಳ್ತಾನೆ. ಆದ್ರೆ ಬಕಾಸುರ ಹೋಟೆಲ್ ನಲ್ಲಿದ್ದ ಪೂರ್ತಿ ಊಟ ಮುಗಿಸ್ಬಿಡ್ತಾನೆ. ಅದಕ್ಕೆ ಪೆದ್ದನ ನೀವು ರಾಂಗ್ ಟೈಮ್ಗೆ ಬಂದಿದ್ದೀರಾ, ನಾಳೆ ಬನ್ನಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಊಟ ಹಾಕ್ತೀನಿ ಅಂತ ಹೇಳ್ತಾನೆ. ಈಗ ಮಾರನೇ ದಿನ ಇವರು ಸೂರ್ಯನ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಈ ಕಡೆ ಪೆದ್ದನ ಕೂಡ ಅಡುಗೆ ರೆಡಿ ಮಾಡಿ ಕೂತಿರ್ತಾನೆ. ಈಗ ಬಕಾಸುರ ಊಟ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಅವನು ಪೆದ್ದನ ಮಾಡಿಸಿದ ಎಲ್ಲ ಊಟ ಮುಗಿಸ್ಬಿಡ್ತಾನೆ. ಇದರಿಂದ ಪೆದ್ದನ ಸುಸ್ತಾಗ್ತಾನೆ. ಈತ ಅವರಿಗೆ ನೀವು ಸುಮ್ಮನೆ ಈತನ ಆಲ್ ಇಂಡಿಯಾ ಫುಡ್ ಫೆಸ್ಟಿವಲ್ಗೆ ಕರ್ಕೊಂಡು ಹೋಗ್ರಿ, ಇವನು ಎಲ್ಲ ಕಾಂಪಿಟೇಷನ್ ನ ಗೆಲ್ತಾನೆ ಅಂತ ಹೇಳ್ತಾನೆ. ಇವರಿಗೂ ಈ ಐಡಿಯಾ ಚೆನ್ನಾಗಿ ಅನಿಸುತ್ತೆ. ಅದಕ್ಕೆ ಇವರು ಗೋವಾಗೆ ಬರ್ತಾರೆ, ಏಕೆಂದ್ರೆ ಇಲ್ಲಿ ಫುಡ್ ಕಾಂಪಿಟೇಷನ್ ನಡೀತಿರುತ್ತೆ. ಇಲ್ಲಿ ಸೂರಿ ಗೆಲ್ತಾನೆ. ಹೀಗೆ ಇವರು ಎಲ್ಲೆಲ್ಲಿ ಕಾಂಪಿಟೇಷನ್ ಇದೆನೋ ಅಲ್ಲೆಲ್ಲ ಹೋಗ್ತಾರೆ. ಇದರಿಂದ ಇವರಿಗೆ ಹೋಟೆಲ್ಗೆ ಅಡ್ವಾನ್ಸ್ ಕೊಡಲು ಹಣ ಸಿಗುತ್ತೆ. ಇವರು ಹೋಟೆಲ್ ಸ್ಟಾರ್ಟ್ ಮಾಡಲು ಹಣ ಕೂಡ ಕೊಡ್ತಾರೆ. ಈಗ ಇವರಿಗೆ ಸೂರಿ ಮೇಲೆ ತುಂಬಾ ಅಟ್ಯಾಚ್ಮೆಂಟ್ ಆಗುತ್ತೆ. ಇವರು ಸೂರಿ ಒಂದು ಆತ್ಮ ಅನ್ನೋದನ್ನ ಮರೆತಿರ್ತಾರೆ. ಹೀಗಿದ್ದಾಗ ಅದೇ ಸನ್ಯಾಸಿ ಇವರ ಮನೆಗೆ ಬರ್ತಾನೆ. ಈತ ಇವರಿಗೆ ನಿಮ್ಮ ಸ್ವಾರ್ಥಕ್ಕೋಸ್ಕರ ಆತ್ಮನ ಹೀಗೆ ಉಪಯೋಗಿಸಬಾರದು ಅಂತ ಹೇಳ್ತಾನೆ. ಮತ್ತು ಇನ್ನು ಸ್ವಲ್ಪ ದಿನ ಆತ್ಮ ಹೋಗಿಲ್ಲ ಅಂದ್ರೆ ಅದಕ್ಕೆ ಮುಕ್ತಿ ಸಿಗಲ್ಲ ಮತ್ತು ಅದು ಇದೇ ದೇಹನ ತನ್ನ ಮನೆ ಮಾಡ್ಕೊಳ್ಳುತ್ತೆ ಅಂತ ಹೇಳ್ತಾನೆ. ಆಗ ಪರಮೇಶ್ ಸನ್ಯಾಸಿಗೆ ಈ ಆತ್ಮನ ಹೇಗೆ ಮುಕ್ತಿಗೊಳಿಸಬೇಕು ಅಂತ ಕೇಳ್ತಾನೆ. ಅದಕ್ಕೆ ಸನ್ಯಾಸಿ ಒಂದು ದರ್ಗಕ್ಕೆ ಹೋಗುವಂತೆ ಹೇಳ್ತಾನೆ. ಇವರು ದರ್ಗಕ್ಕೆ ಬಂದಾಗ ಅಲ್ಲಿದ್ದ ಗುರು ಈ ಆತ್ಮ ತಾನು ಸಾಯ ಮುಂಚೆ ನನಗೆ ಊಟ ಹಾಕೋರು ಒಬ್ಬರು ಇಲ್ಲನ ಅಂತ ಕೂಗ್ತಿತ್ತು. ಇದು ಶಿವನ ಪೂಜೆ ಮಾಡ್ತಿದ್ದ ಆತ್ಮ. ಅದಕ್ಕೆ ನೀವು ನನ್ನ ಒಬ್ಬ ಫ್ರೆಂಡ್ ಆದ ಪೂಜಾರಿ ಹತ್ರ ಹೋಗಿ, ಆತ ಈ ಆತ್ಮದ ಕ್ರಿಯಾಕರ್ಮ ಮಾಡ್ತಾನೆ, ಇದರಿಂದ ಈ ಆತ್ಮಕ್ಕೆ ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾನೆ. ಇವರು ಅಲ್ಲಿಂದ ಹೋಗ್ತಿದ್ದಾಗ ತುಂಬಾ ಭಾವುಕರಾಗ್ತಾರೆ, ಏಕೆಂದ್ರೆ ಈಗ ಸೂರ್ಯ ಇವರನ್ನ ಬಿಟ್ಟು ಹೋಗ್ತಿರ್ತಾನೆ. ಈಗ ಅಂತಿಮ ಕ್ರಿಯೆ ಪ್ರಾರಂಭವಾಗುತ್ತೆ. ಕೊನೆಯದಾಗಿ ಪಿಂಡಾರ್ಪಣೆ ಮಾಡೋ ಮುಂಚೆ ಇವರು ಸೂರ್ಯನ ಹಗ್ ಮಾಡ್ತಾರೆ. ಇಲ್ಲಿ ಸೂರ್ಯ ಇವರಿಗೆ ನಾನು ಸಾಯುವಾಗ ನನಗೆ ಯಾರೂ ಇರಲಿಲ್ಲ, ಆದ್ರೆ ನೀವೆಲ್ಲ ಸಿಕ್ಕ ಮೇಲೆ ನನ್ನ ಕುಟುಂಬ ಕಂಪ್ಲೀಟ್ ಆಯ್ತು, ನೀವೆಲ್ಲ ಹೀಗೆ ಯಾವಾಗಲೂ ಒಂದಾಗಿರ್ಬೇಕು ಅಂತ ಹೇಳ್ತಾನೆ. ಇವರು ಈಗ ಕ್ರಿಯೆನ ಕಂಪ್ಲೀಟ್ ಮಾಡ್ತಾರೆ. ಬಕಾಸೂರ್ಯ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಅದು ಅಂಜನ ಬಿಟ್ಟು ಹೋಗುತ್ತೆ. ಮೂವಿ ಕೊನೆಯಲ್ಲಿ ಪರಮೇಶ್ ತನ್ನ ಬಾಸ್ ಹತ್ರ ಹೋಗ್ತಾನೆ. ಪರಮೇಶ್ ತನ್ನ ಬಾಸ್ಗೆ ಹೋಟೆಲ್ ಓಪನಿಂಗ್ ಇನ್ವಿಟೇಷನ್ ನ ಕೊಡ್ತಾನೆ. ಹೊರಗೆ ಬಂದಾಗ ಪರಮೇಶ್ನ ಇಷ್ಟಪಡ್ತಿದ್ದ ಹುಡುಗಿಗೆ ಪರಮೇಶ್ ಪ್ರಪೋಸ್ ಮಾಡ್ತಾನೆ. ಆಕೆ ಕೂಡ ಒಪ್ಕೋತಾಳೆ. ಇನ್ನು ಕೊನೆಗೆ ಇವರು ಒಂದು ರೆಸ್ಟೋರೆಂಟ್ ನ ಓಪನ್ ಮಾಡ್ತಾರೆ ಮತ್ತು ಆ ರೆಸ್ಟೋರೆಂಟ್ಗೆ ಬಕಾಸುರ ರೆಸ್ಟೋರೆಂಟ್ ಅಂತ ಹೆಸರಿಟ್ಟಿರ್ತಾರೆ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.